ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಚೆರಿ ಬ್ಲೋಸಮ್ ಫ್ಲವರ್ಸ್ ಟ್ರೀಸ್ ಬಗ್ಗೆ ತೋರಿಸೋಣ ಅಂತ ಇದ್ದೀನಿ. ಬನ್ನಿ ನೋಡೋಣ. ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಮಗುಗೆ ಮತ್ತು ನಮಗೆ ಏನೇನು ತೊಗೊಳ್ತಾ ಇದ್ದೀವಿ, ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಮಗು ಆದಮೇಲೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಡೈಪರ್ಸ್ ತೊಗೊಂಡಿದ್ದೀನಿ, ವೈಪ್ಸ್ ತೊಗೊಂಡಿದ್ದೀನಿ, ಅವಳಿಗೆ ಕೆಲವೊಂದು ಆಟ ಸಾಮಾನುಗಳು ತೊಗೊಂಡಿದ್ದೀನಿ. ಏನಾದರೂ ಗಲಾಟೆ ಮಾಡಿದ್ರೆ ಇದು ಕೊಟ್ಟು ಕೂರಿಸಿದ್ರೆ. ಆಮೇಲೆ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ನಮಗೆ ಒಂದು ಬಾಕ್ಸ್ ಪಲಾವ್ ತೊಗೊಂಡಿದ್ದೀನಿ. ಪ್ಲಸ್ ಅವಳಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತರಕಾರಿಗಳನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಈ ಬಾಕ್ಸ್ಗಳಲ್ಲಿ. ಹೀಗೆ ನಮ್ಮ ಬ್ಯಾಗ್ ರೆಡಿ ಆಯಿತು. ಸ್ನೇಹಿತರೆ, ಇವತ್ತು ಬಿಸಿಲು ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಇವತ್ತೇ ನಿಮಗೆ ಚೆರಿ ಬ್ಲೋಸಮ್ ಟ್ರೀಸ್ ಬಗ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದು. ಮನೆ ಮುಂದೆ ಇರೋ ಮರಗಳನ್ನ ಫಸ್ಟು ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಈ ಚೆರಿ ಬ್ಲೋಸಮ್ ಮರಗಳು. ಇದು ಸಾಮಾನ್ಯವಾಗಿ ಬಿಳಿ ಮತ್ತು ಬೇಬಿ ಪಿಂಕ್ ಕಲರಲ್ಲಿ ನೋಡ್ಬೋದು ನಾವು. ಸ್ಪ್ರಿಂಗ್ ಸೀಸನ್ ಶುರು ಆದ ತಕ್ಷಣ ಎಲೆಗಳು ಚಿಗುರೋಗಿಂತ ಮುಂಚೆ ಹೂಗಳು ಬಿಡ್ತವೆ. ಇದೇ ಚೆರಿ ಬ್ಲೋಸಮ್ ಹೂಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ಚೆರಿ ಬ್ಲೋಸಮ್ನ ತೋರಿಸ್ತೀನಿ ಬನ್ನಿ. ಇದನ್ನು ಮ್ಯಾಗ್ನೋಲಿಯಾ ಅಂತ ಹೇಳ್ತಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ವೈಟ್ ಮತ್ತು ಪಿಂಕ್ ಕಲರ್ನಲ್ಲಿ ನೋಡ್ಬೋದು. ನಾವು ಹೀಗೆ ಈ ಚೆರಿ ಬ್ಲೋಸಮ್ ಮರಗಳು ಎಲ್ಲಿರುತ್ತೋ ಅಲ್ಲಿ ಹುಡ್ಕೊಂಡು ಹೋಗಿ ಫೋಟೋಸ್ ತೊಗೊಂಡು ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ವೀಡಿಯೋ ಎಲ್ಲ ಮಾಡ್ತಾ ಇರ್ತೀವಿ. ಯಾವಾಗಲೂ ಇದನ್ನೇ ನಿಮಗೆ ತೋರಿಸೋಣ ಅಂತ ಬಂದ್ವಿ. ಹೀಗೆ ನಮ್ಮ ಮನೆ ಹತ್ತಿರದಲ್ಲೇ ಇರೋ ಒಂದು ಸ್ಟ್ರೀಟಲ್ಲಿ ಕೂಡ ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಮರನ, ಇದು ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಮರ ಎಷ್ಟು ಹೂಗಳು ಬಿಟ್ಟಿದೆ. ಹೀಗೇ ಈ ಸಿಟಿ ತುಂಬ ಈ ಥರನೇ ಬಿಳಿ ಮತ್ತು ಬೇಬಿ ಪಿಂಕ್ ಹೂಗಳ ಮರಗಳೇ ಇರೋದ್ರಿಂದ ಸಿಟಿ ತುಂಬ ಸುಂದರವಾಗಿ ಕಾಣುತ್ತೆ. UBCಗೆ ಹೊರಟಿದ್ದೀವಿ ನಾವು. UBC ಅಂದರೆ ಯೂನಿವರ್ಸಿಟಿ ಬ್ರಿಟಿಷ್ ಕೊಲಂಬಿಯಾ. ಚೆರಿ ಬ್ಲೋಸಮ್ ಹೂಗಳನ್ನು ನೋಡೋದಕ್ಕೆ ಹೊರಟಿದ್ದೀವಿ. ಲೊಕೇಶನ್ ರೀಚ್ ಆದ್ವಿ ನೋಡಿ. ಎಷ್ಟು ಸುಂದರವಾಗಿದೆ. ಇದು ಪ್ಲೇ ಗ್ರೌಂಡು. ಎಷ್ಟು ಕ್ಲೀನಾಗಿದೆ, ಎಷ್ಟು ಹಸಿರಾಗಿದೆ. ಹೀಗೆ ಮುಂದೆ ಹೋಗ್ತಾ ಎಲ್ಲ ಕಡೆನೂ ನಾವು ಚೆರಿ ಬ್ಲೋಸಮ್ ಗಿಡಗಳನ್ನ ನೋಡ್ಬೋದು, ಮರಗಳನ್ನ ನೋಡ್ಬೋದು. ಅದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀವಿ. ಇವತ್ತು ಬಿಸಿಲು ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಗಾಳಿ ಕೂಡ ಇದೆ.
ಈಗ ನೀವು ನೋಡ್ತಾ ಇರೋದು ಬಯೋಡೈವರ್ಸಿಟಿ ಮ್ಯೂಸಿಯಂ ಅಂತ. ತುಂಬ ದೊಡ್ಡದಾಗಿದೆ ಇದು ಮ್ಯೂಸಿಯಮ್ಮು. ಇಲ್ಲಿ ಬ್ಲೂ ವೇಲ್ ಸ್ಕೆಲಿಟನ್ನ ನೋಡ್ಬೋದು ನೀವು. ನಾವು ಇನ್ನೊಂದು ಪ್ಲೇಸ್ಗೆ ಬಂದಿದ್ದೀವಿ. ಇಲ್ಲಿ ಬಿಳಿ ಚೆರಿ ಬ್ಲೋಸಮ್ ಹೂಗಳನ್ನು ನೋಡ್ಬೋದು. ಎಷ್ಟು ಸಾಲು ಸಾಲಾಗಿದೆ ನೋಡಿ ಮರಗಳು. ಎಲ್ಲ ಮರಗಳು ಸಣ್ಣದಾಗಿದ್ದರೂ ಆ ಮರ ತುಂಬಿ ಹೂಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನಾವು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳದು ಸ್ವಲ್ಪ ಫೋಟೋಶೂಟ್ ಕೂಡ ಮಾಡಿದೆ. ನನ್ನ ಮಗಳಿಗೆ ಈ ಹೊಸ ಜಾಗ ತುಂಬ ಇಷ್ಟ ಆಗ್ಬಿಟ್ಟಿದೆ ಅನಿಸುತ್ತೆ. ಅವಳ ಪಾಲ್ಗೆ ಅವಳು ಓಡಾಡಿಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದ್ದಾಳೆ. ಅವಳನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ನನಗೆ. ಈ ಯೂನಿವರ್ಸಿಟಿ ತುಂಬ ದೊಡ್ಡದಾಗಿದೆ. ಇದನ್ನು ಸುತ್ತಾಡೋದಕ್ಕೆ 2 ದಿನವೇ ಬೇಕಾಗುತ್ತೆ. ನಮಗಂತೂ ಬೆಳಗ್ಗೆಯಿಂದ ಸುತ್ತಾಡಿ ಸಾಕಾಯಿತು. ನೀವೇ ನೋಡ್ತಾ ಇದ್ದೀರಾ. ಇನ್ನೇನು ನಾವು ಹೊರಡುವಾಗ ದಾರಿನಲ್ಲಿ ಈ ಥರ ಸಾಲು ಸಾಲಾದ ಚೆರಿ ಬ್ಲೋಸಮ್ ಮರಗಳನ್ನು ನೋಡಿದ್ವಿ. ತುಂಬ ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಸಂಜೆ ಆಯಿತು, ಮನೆಗೆ ಹೊರಟಿದ್ದೀವಿ. ಈ ಚೆರಿ ಬ್ಲೋಸಮ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.